ವಿಡಿಯೋಗೆ ನಮಗೆಲ್ಲರಿಗೂ ಸ್ವಾಗತ. ಸೊ ಎಸ್ಟರ್ಡೇ ಐ ಹ್ಯಾವ್ ಮೇಡ್ ಒನ್ ವಿಡಿಯೋ ಆನ್ ಸೆಕೆಂಡ್ ಎಕ್ಸಾಮಿನೇಷನ್. ಸೊ ತುಂಬ ಜನ ಕೇಳಿದ್ರಿ, ತುಂಬ ಡೌಟ್ಸ್ ಇದ್ದಾವೆ, ತುಂಬ ಡೌಟ್ಸನ್ನು ಕೇಳಿದ್ರಿ. ಸೊ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಮೋಸ್ಟ್ ಆಫ್ ಯು ವೇರ್ ಆಸ್ಕಿಂಗ್ ಸೆಕೆಂಡ್ ಎಕ್ಸಾಮ್ ಬರೀಬೇಕಾ ಬೇಡ ಅನ್ನೋದು. ಓಕೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್? ಫಸ್ಟ್ ಏನು ಹೇಳೋದಂದರೆ, ಫಸ್ಟ್ ಕ್ವಶನ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಈಸ್, ಅಕ್ಕ ನಾನು ಎಲ್ಲ ಎಕ್ಸಾಮ್ ಪಾಸ್ ಆಗಿದ್ದೇನೆ, ಬಟ್ ಮತ್ತೆ ಈಗ ಎಕ್ಸಾಮ್ ಬರಿಬೇಕಂದ್ರೆ ಎಲ್ಲ ಎಕ್ಸಾಮ್ ಪಾಸ್ ಆಗಿದ್ದರೆ ಫ್ರೀಯಾಗಿ ಬರಿಬೋದಾ ಅಂತ. ನೋ, ಫ್ರೀಯಾಗಿ ನಿಮಗೆ ಬರೆಯೋದಕ್ಕೆ ಕೊಡೋದಿಲ್ಲ. ಸೊ ಯು ಹ್ಯಾವ್ ಟು ಪೇ ನಿಯರ್ಲಿ 180 to 200 rupees ಫಾರ್ ಈಚ್ ಸಬ್ಜೆಕ್ಟ್. ಸೊ ಅಷ್ಟು ಹಾಕಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಒಂದು ಸಬ್ಜೆಕ್ಟ್ ಆದರೂ ಬರಿಬೋದು, ಅಷ್ಟು ಸಬ್ಜೆಕ್ಟ್ಸ್ ಕೂಡ ಬರಿಬೋದು, ಬಟ್ ಯು ಹ್ಯಾವ್ ಟು ಪೇ ಫಾರ್ ಇಟ್. ಓಕೆ, ಫಸ್ಟ್ ಕ್ವಶನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ತುಂಬ ಜನ ಕೇಳಿದ್ರಿ, ಐ ಹ್ಯಾವ್ ಸ್ಕೋರ್ 290+, 270+, ನಾನು ಸೆಕೆಂಡ್ ಎಕ್ಸಾಮ್ ಬರಿಬೇಕಾ ಅಂತ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್. ಯಾಕಂದರೆ ನೀವು KCETಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ನೀವು ನೀಟು ಇಲ್ಲಾಂದರೆ JEE ಯಾವುದಾದ್ರೂ ಬೇರೆದಕ್ಕೆ ಫೋಕಸ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ ರಿಯಲಿ ಫೋಕಸಿಂಗ್ ಆನ್ KCET, ಈಗ ಸದ್ಯಕ್ಕೆ KCET ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡಿ. ಸೊ ನೆಕ್ಸ್ಟ್ ನೀವು ಅದಾದ ಮೇಲೇ ನಿಮಗೆ ಎಕ್ಸಾಮ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಯಾವ ಎಕ್ಸಾಮ್, ಯಾವ ಸಬ್ಜೆಕ್ಟ್ಗೆ ಕಮ್ಮಿ ಮಾರ್ಕ್ಸ್ ಬೀಳುತ್ತೆ ಅನ್ನೋದು ನಿಮಗೆ ಏಪ್ರಿಲ್ 7ಗೆ ಗೊತ್ತಾಗುತ್ತೆ. ಈಗ ನೀವು ಐ ಹ್ಯಾವ್ ಆಲ್ಸೋ ಎಕ್ಸ್ಪೆಕ್ಟೆಡ್ 90+ ಇನ್ ಬೋರ್ಡ್ಸ್, ಬಟ್ ಹ್ಯಾವ್ ಗೋಟ್ ಓನ್ಲಿ 90%. ಯಾಕಂದರೆ ಇವ್ಯಾಲ್ಯುವೇಟರ್ಸ್ ಹೇಗೆ ನಿಮ್ಮ ಪೇಪರ್ಸ್ಗಳನ್ನು ಚೆಕ್ ಮಾಡ್ತಾರೆ ಅದು ಡಿಪೆಂಡ್ ಆಗುತ್ತೆ. ಈಗ ನೀವು 290+ ಅಂದ್ಕೊಂಡು 280+ ಕೂಡ ಬೀಳ್ಬೋದು. ಸೊ ಐ ಆಮ್ ನಾಟ್ ಡಿಸಪಾಯಿಂಟಿಂಗ್ ಯು ಗೈಸ್, ಬಟ್ ಹೇಳಿದ್ದನ್ನು ರಿಯಾಲಿಟಿ ಹೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟು 10th ಚೆಕ್ ಆಗೋ ಥರ ಈ ಸರಿ ಚೆಕ್ ಆಗೋದಿಲ್ಲ. ಇಲ್ಲಿ ಸೆಕೆಂಡ್ PUCಲಿ ತುಂಬ ಸ್ಟ್ರಿಕ್ಟಾಗಿಯೇ ಚೆಕ್ ಮಾಡೋದು. ಸೊ ಯು ಗೈಸ್ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೆಕೆಂಡ್ ಎಕ್ಸಾಮ್ ಕೂಡ ತುಂಬ ಸ್ಟ್ರಿಕ್ಟಾಗಿ ಕೂಡ ಚೆಕ್ ಮಾಡ್ತಾರೆ. ನೀವು ಫಸ್ಟ್ ಎಕ್ಸಾಮ್ನಲ್ಲಿ ಮಾಡೋದಕ್ಕಿಂತ ಜಾಸ್ತಿ ನಾನು ಮಾಡ್ತೀನಪ್ಪ, ನಾನು 100% ಅಲ್ಲ 200% ಎಫರ್ಟ್ಸ್ ಹಾಕಿ ನಾನು ಚೆನ್ನಾಗಿ ಸೆಕೆಂಡ್ ಎಕ್ಸಾಮ್ ಬರಿತೀನಿ ಅನ್ನೋಂಥ ಕಾನ್ಫಿಡೆನ್ಸ್ನಲ್ಲಿದ್ದರೆ ಸೆಕೆಂಡ್ ಎಕ್ಸಾಮ್ ಬರೀಲಿಕ್ಕೆ ಹೋಗಿ. ಸೊ ಫಾರ್ ಎವ್ರಿ ಎಕ್ಸಾಮ್ ಯು ಹ್ಯಾವ್ ಟು ಪೇ ಫಾರ್ ಇಟ್. ತುಂಬ ಏನೂ ಇಲ್ಲ, 200 rupees ಏನೋ ಒಂದರಲ್ಲಿ ಖರ್ಚು ಮಾಡ್ತೀರಾ. ಬಟ್ ಏನಂದರೆ ನೀವು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಇದ್ದರೆ ಯು ಕ್ಯಾನ್ ಅಪ್ಲೈ ಫಾರ್ ಇಟ್. ಆಮೇಲೆ ನೀವು ಇಂಜಿನಿಯರಿಂಗೇ ಮಾಡಬೇಕಂತ ಇದ್ದರೆ ಯು ಕ್ಯಾನ್ ಅಪ್ಲೈ ಫಾರ್ ಇಟ್. ಆಮೇಲೆ ರಿಸಲ್ಟ್ಸ್ ಬಂದಮೇಲೆ ಒಂದು ಸತ ಡಿಸೈಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ಸ್ 7ಗೆ ಬರ್ತವೆ, ವೇಟ್ ಫಾರ್ ಇಟ್. ಇನ್ನೂ ತುಂಬ ದಿನ ಇಲ್ಲ, ಬರುತ್ತೆ. ರಿಸಲ್ಟ್ಸ್ ಬಂದಮೇಲೆ ನೀವು ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಿಸಲ್ಟ್ಸ್ ಬಂದಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಡ್ತಾರೆ. ಹಾಗೆ ನಿಮ್ಮ KCET ಎಕ್ಸಾಮ್ 23-24 ಇರೋ ಕಾರಣ ಈಗ ಯಾವುದಾದ್ರೂ ನೀವು ಕೋಚಿಂಗ್ ಜಾಯ್ನ್ ಆಗಬೇಕಂತ ಇದ್ದರೆ ಆಗ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಚಾನಲ್ಸ್ನಲ್ಲಿನೇ ನೀವು ತುಂಬ ಅಷ್ಟು ಕಲಿಬೋದು. ಆ್ಯಕ್ಚುಲಿ ನನ್ನ ಬಗ್ಗೆ ಹೇಳೋದಾದರೆ, ಐ ಹ್ಯಾವ್ ಸ್ಟಡಿಡ್ ಆಟ್ ಹೋಮ್ ಇಟ್ ಸೆಲ್ಫ್ ಬೈ ಸೀಯಿಂಗ್ ದ ಯೂಟ್ಯೂಬ್, ಬೈ ವಾಚಿಂಗ್ ದ ಯೂಟ್ಯೂಬ್ ವೀಡಿಯೋಸ್. ಸೊ ಎವ್ರಿಥಿಂಗ್ ಈಸ್ ದೇರ್ ಇನ್ ಯುವರ್ ಮೊಬೈಲ್ ಇಟ್ ಸೆಲ್ಫ್, ಇನ್ ಯುವರ್ ಹ್ಯಾಂಡ್ ಇಟ್ ಸೆಲ್ಫ್. ಇಫ್ ಯು ಯುಟಿಲೈಸ್ ಇಟ್ ಪ್ರಾಪರ್ಲಿ ಯು ಕ್ಯಾನ್ ಡೂ ಎವ್ರಿಥಿಂಗ್, ರೈಟ್? ಸೊ ಅರ್ಥ ಆಯ್ತು ಅನ್ಕೋತೀನಿ. ಯೂಟ್ಯೂಬ್ ಚಾನಲ್ಸ್ ಬಗ್ಗೆ ಏನಾದರೂ ನಿಮಗೆ ಬೇಕಾ ಅಂತಿದ್ದರೆ, ಯಾವ ಯೂಟ್ಯೂಬ್ ಚಾನಲ್ಸ್ ರೆಫರ್ ಮಾಡೋದು ಅಂತ ಕಮೆಂಟ್ ಮಾಡಿ. ಐ ವಿಲ್ ಟೆಲ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಸೊ ಹೋಪ್ ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕಮೆಂಟ್ ಮಾಡಿ ನೋಡೋಣ. ಸಿ ಯು ಲೇಟರ್. ಐ ಆಮ್ ಗೋಯಿಂಗ್ ಟು ಕಾಲೇಜ್ ನೌ. ಬಾಯ್.